ಟೆಷನ್ ಹಾಕ್ತಾನೆ. ಇದು ಶುರು ಕಾಲ್ಗೆ ಶರೀಫ್ ಸರ್ ನಮಸ್ತೆ. ಏನು ನಮ್ಮ ಕಾಡಾನೆ ಭೀಮನ ಮೇಲೆ ಈ ಥರ ಅವಿವೇಕಿಗಳು ಅಂದರೆ ಇವ್ರು ಬಂದು ಹೊರ ರಾಜ್ಯದವ್ರ ಥರ ಕಾಣ್ತಾರೆ, ಕಲ್ಲಲ್ಲಿ ಹೊಡೆದಿದ್ದಾರೆ. ಈ ಥರ ಮಾಡಿದಾಗ ನಮ್ಮ ಕಾಡಾನೆ ಭೀಮ ಚಾರ್ಜ್ ಮಾಡೋ ಸಾಧ್ಯತೆಗಳು ತುಂಬ ಇದೆ. ಏನಕ್ಕೆ ಅಂದರೆ ಇವತ್ತವರೆಗೂ ಯಾರಿಗೂ ಅಟ್ಯಾಕ್ ಮಾಡಿಲ್ಲ ಭೀಮ. ಇದ್ರ ಬಗ್ಗೆ ನೀವು ಒಂದು ಕಂಪ್ಲೇಂಟ್ ರೈಸ್ ಮಾಡಬೇಕು ಸರ್. ನಾವು ನೋಡಿ ಯಾವಾಗ್ಲೂ ಅಷ್ಟೇ ನಿಮ್ಮ ಚಾನಲ್ಗಳಲ್ಲಿ ಕೂಡ ಎಲ್ಲೇ ನಾವು ಆನೆ ನೋಡಕ್ ಹೋದ್ರು ಕೂಡ ಆನೆಗಳು ಇದ್ದಿದ್ದ ಜಾಗದಲ್ಲಿ ಕೂಗಾಡೋದಾಗ್ಲಿ ಅದನ್ನ ರೇಗ್ಸೋದಾಗ್ಲಿ ಇದನ್ನ ನಮ್ ಕಣ್ಮುಂದೆ ಮಾಡಿದ್ರೆ ನಾವು ಅವರಿಗೆ ಒಂಥರ ಈ ರೀತಿ ಮಾಡಬಾರ್ದು ಅನ್ನೋ ಒಂದು ಇದನ್ನ ಹೇಳಿ ಬೈಯೋದಾಗಿರ್ಬೋದು. ಕೂಲಿ ಕಾರ್ಮಿಕ ಅಂತ ಹೇಳಿದ್ರೆ ನೋಡಿ, ಯಾರು ಕೂಡ ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ರೂ ಕೂಡ ಭೀಮಾ ಯಾವ್ದು, ಕ್ಯಾಪ್ಟನ್ ಯಾವ್ದು, ಕಾಡಾನೆಗಳಂತ ಹೇಳಿದ್ರೆ ಅದರಿಂದ ದೂರ ಉಳಿಯೋದು. ಯಾರು ಕೂಡ ಇಂಥ ಕೆಲ್ಸಗಳನ್ನ ಮಾಡಕ್ ಹೋಗ್ತಾ ಇಲ್ಲ ಯಾರು ಕೂಡ, ನಾವು ನೋಡಿದ ಮಟ್ಟಿಗೆ. ಆದ್ರೆ ಇವತ್ ನೋಡಿ ಆ ವಿಡಿಯೋದಲ್ಲಿ ನೋಡ್ತಿರುವಂತ ದೃಶ್ಯ ನೋಡಿದ್ರೆ ನೀವು, ಒಂದು ಎಸ್ಟೇಟ್ ಮುಂದ್ಗಡೆ ಲೈನ್ ಇರುತ್ತೆ ರೋಡ್ ಸೈಡ್ ಅಲ್ಲಿ, ಅದು ಸಕಲೇಶ್ಪುರ ತಾಲೂಕು ಹೊಸೂರ್ ಅಂತ ಕಾಣ್ತಾ ಇದೆ. ಇದು ಅರಣ್ಯ ಇಲಾಖೆಯವರು ಇದನ್ನ ಎಲ್ಲಿ ನಡೆದಿದೆ ಅದನ್ನ ನೋಡಿ ಅವ್ರ ಕ್ರಮ ಜರುಗಿಸ್ಬೇಕಂತ ಹೇಳಿ ನಾನು ನಿಮ್ಮ ಚಾನಲ್ ಮುಖಾಂತರ ಮನವಿ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಭೀಮ ನಮ್ಮ ಮೃದು ಸ್ವಭಾವದವನು, ರಸ್ತೆಯಲ್ಲಿ ನಡ್ಕೊ ಹೋಗ್ತಾನೆ, ಯಾರಿಗೂ ಕೂಡ ಏನು ತೊಂದರೆ ಕೊಡಲ್ಲ, ವೆಹಿಕಲ್ಗೂ ಕೂಡ ತೊಂದರೆ ಕೊಡಲ್ಲ. ಅದ್ರ ಮುಂದ್ಗಡೆ ಹೋಗಿ ಅದು ಕಾಡಾನೆ ಇರುತ್ತೆ, ಅದ್ರ ಮುಂದ್ಗಡೆ ಹೋಗ್ಬಿಟ್ಟು ನಾನೇ ಒಂದ್ ದೊಡ್ಡ ಶಕ್ತಿಶಾಲಿ ಅಂತ ಹೇಳಿ ಆನೆ ಮುಂದ್ಗಡೆ ಹೋಗಿ ನಿಂತ್ರೆ ಆನೆ ಬಿಡುತ್ತಾ? ಎಷ್ಟೇ ಮೃದು ಸ್ವಭಾವದ ಆನೆ ಆಗಿದ್ರು ಕೂಡ ಅದು ಕಾಡಾನೆ ಇರುತ್ತೆ. ಇದು ಸ್ವಲ್ಪ ಜನ ಅರ್ಥ ಮಾಡ್ಕೋಬೇಕು. ಇದು ನಾನ್ ಹೇಳ್ತಿರೋ ಲೆಕ್ಕಾಚಾರ. ಅವರು ಹಿಂದಿ ಮಾತಾಡ್ತಾ ಇದ್ದಾರೆ, ಅವರು ಕೂಲಿ ಕಾರ್ಮಿಕರಿದ್ದಾರೆ, ಹೊರ ರಾಜ್ಯದಿಂದ ಅಸ್ಸಾಂ ಮೂಲದವ್ರು ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಇಂಥ ಭಾಗಗಳಿಂದ ಕೂಡ ಕೆಲ್ಸಕ್ಕಂತ, ತೋಟದ ಕೆಲ್ಸಕ್ಕಂತ ಕೂಲಿ ಕಾರ್ಮಿಕರು ಬಂದಿದ್ದಾರೆ. ಅಂತದ್ರಲ್ಲಿ ಅಲ್ಲೆಲ್ಲ ಏನಾಗಿದೆ ಅಂದ್ರೆ ಆನೆಗಳಿಗೆ ಕಲ್ಲಲ್ಲಿ ಹೊಡೆಯೋದು, ಮತ್ತೆ ಬೆಂಕಿ ತಗೊಂಡೋಗಿ ಅದ್ರ ಮುಂದೆ ಎಸೆಯೋದು, ಟೈರಿಗೆ ಬೆಂಕಿ ಹಾಕಿ ಒಂದ್ ಟೈಮಲ್ಲಿ ನಾನು ಒಂದ್ ವಿಡಿಯೋನ ನೋಡಿದ್ದೆ. ಟೈರಿಗೆ ಬೆಂಕಿ ಹಾಕಿ ಆನೆ ಮೇಲ್ಗಡೆ ಹಾಕಿ ಆನೆ ನರಳಿ ಸತ್ತೋಗಿತ್ತು. ಅಂತ ಘಟನೆಗಳು ಇಲ್ಲಿ ನಡಿಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ. ಇದನ್ನ ಅರಣ್ಯ ಇಲಾಖೆಯವರು ನಮ್ಮ ಮೃದು ಸ್ವಭಾವದ ಕಾಡಾನೆ ಭೀಮ, ಯಾರಿಗೂ ಏನು ಇಷ್ಟುವರೆಗೆ ಯಾರಿಗೂ ಏನು ತೊಂದರೆ ಕೊಡದಂತ ಭೀಮ, ರಸ್ತೆಯಲ್ಲಿ ಓಡಾಡಿದ್ರು ಕೂಡ ಯಾರಿಗೂ ಏನು ಆ ಕಡೆ ಈ ಕಡೆ ತಿರ್ಗೂ ಕೂಡ ನೋಡಲ್ಲ ನಮ್ ಭೀಮ. ಅಂತ ಭೀಮನ್ ಮುಂದೆ ಹೋಗಿ ಅದನ್ನ ರೇಗಿಸ್ತಾನೆ. ಮತ್ತೆ ಅದು ಹೋಗುತ್ತೆ, ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕಲ್ ತಗೊಂಡ ಅದ್ರ ಮೇಲೆ ಹೊಡಿತಾನೆ ಅವನು. ಆ ವಿಡಿಯೋದಲ್ಲಿ ಕಾಣ್ತಾ ಇದೆ. ಯಾರೋ ಕೂಡ ಅದಕ್ಕಿಂತ ಮುಂಚೆ ಎಷ್ಟು ರೇಗ್ಸಿರ್ಬೋದು ಆ ಜಾಗದಲ್ಲಿ ಇದ್ದಂತ ನಮ್ ಭೀಮನ್ಗೆ ಅಂತ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಅದು ಒಂದು ತೋಟದೊಳಗಡೆ ಇದೆಯೋ ಆ ಸಂದರ್ಭದಲ್ಲಿ ಆ ಕೂಲಿ ಕಾರ್ಮಿಕರು ಯಾರು ಈ ರೀತಿ ಕಿಡಿಗೇಳಿ ರೀತಿ ಕಲ್ಲು ಹೊಡೆಯೋದೆಲ್ಲ ಮಾಡ್ತಾ ಇದ್ದಾರೋ ಅಂತವ್ರು ಆ ವಿಡಿಯೋ ಹಿಡಿಯೋ ಮುಂಚೆ ಎಷ್ಟು ತೊಂದರೆ ಕೊಟ್ಟಿರ್ಬೋದು ಆನೆಗಳಿಗೆ ಅಂತ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಯಾಕೆ ಆನೆಗಳು ಇವತ್ತು ಮನುಷ್ಯನ ನೋಡಿದ್ರೆ ಬೆರೆಸುತ್ತೆ, ಯಾಕೆ ಮನುಷ್ಯನ ನೋಡಿದ್ರೆ ಸಿಟ್ಟಾಗುತ್ತೆ ಅನ್ನೋದಕ್ಕೆ ಕಾರಣ ಇದೇ ವಿಡಿಯೋ. ಈ ವಿಡಿಯೋದ ಮುಖಾಂತರ, ಇದೇ ಸಾಕ್ಷಿ ಮುಖಾಂತರ ಅದ್ ಯಾರು ಮಾಡಿದಾರೋ ಅದನ್ನ ಅರಣ್ಯ ಇಲಾಖೆಯವರು, ಸಕಲೇಶ್ಪುರ ತಾಲೂಕು ಅರಣ್ಯ ಇಲಾಖೆಯವರು, ನಮ್ಮ ಹಾಸನ ಜಿಲ್ಲೆ ಅರಣ್ಯ ಹಿರಿಯ ಅಧಿಕಾರಿಗಳು ಈ ವಿಡಿಯೋ ಗಮನದಲ್ಲಿ ತಗೊಂಡು ಅದು ಯಾವ ರಸ್ತೆ, ಅದ್ ಯಾರು ಆ ರೀತಿ ಕಲ್ಲಲ್ಲಿ ಹೊಡೆದಿರೋದು ಆನೆಗೆ, ಇದನ್ನ ಪರಿಗಣಿಸಿ ಅವನ್ನ ಅವನ ಮೇಲೆ ಕ್ರಮ ತಗೋಬೇಕು. ಕಾನೂನು ರೀತಿ ಕ್ರಮನ ಇವತ್ತು ಜರುಗಿಸ್ಲೇಬೇಕು ಅವನ ಮೇಲೆ. ಯಾಕಂತ ಹೇಳಿದ್ರೆ ಇವತ್ತು ಅವ್ನ್ ಮಾಡ್ದ ಅಂತ ಇನ್ನೊಬ್ಬ ಕೂಡ ಮಾಡಬಾರ್ದು. ಯಾವ್ದೇ ಆಗಿರ್ಲಿ, ಯಾವ್ದೇ ರಾಜ್ಯದವರಾಗಿರ್ಲಿ, ಇಲ್ಲಿಯವರೇ ಆಗಿರ್ಲಿ, ಯಾವ್ದೇ ರೀತಿ ಇವತ್ತು ಅದು ಕಾಡಾನೆ ಇದೆ, ಆ ಕಾಡಾನೆಗೆ ತೊಂದರೆ ಕೊಟ್ಟವರಿಗೆ ಇವತ್ತು ಶಿಕ್ಷೆ ಆಗ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ ಕಿರಣ್. ಸರ್, ಇದು ಈಗ ಕಣ್ಣಿಗೆ ಕಾಣಿಸ್ದಂಗೆ ಇದು ವಿಡಿಯೋ ಆಗಿರೋದಕ್ಕೆ ಇದು ಬೆಳಕಿಗೆ ಬರ್ತಿದೆ. ಈಗ ಹೊಸ ಬೇರೆ ಆನೆಗಳು ಈಗ ಕೊಡಗಿಂದ ಬಂದಿರ್ಬೋದು, ಇಲ್ಲ ಸುಳ್ಯದಿಂದ ಬಂದಿರ್ಬೋದು, ಆ ತರ ಭಾಗದಿಂದ ಬಂದಿರೋ ಆನೆಗಳಿಗೂ ಇವರು ಕಲ್ಲಲ್ಲಿ ಹೊಡೆಯೋದಾಗಿರ್ಬೋದು, ಇಲ್ಲ ಅಂದ್ರೆ ಒಂದು ಪಟಾಕಿ ಹೊಡೆಯೋದಾಗಿರ್ಬೇಕಾದ್ರೆ ಮಾಡಿರ್ತಾರೆ. ಅವಾಗ ಇದು ಅಗ್ರೆಸಿವ್ ಆಗಿ ಚಾರ್ಜ್ ಮಾಡೋ ಚಾನ್ಸ್ ಇರ್ತದೆ. ಮತ್ತೆ ಭೀಮ ಇವಾಗ ಅದೇ ಜಾಗಕ್ಕೆ ಬಂದು ಅವ್ರು ಹುಡುಕೋ ಬರೋ ಚಾನ್ಸಸ್ ಇದೆ ಅಲ್ವಾ? ನೋಡಿ, ಭೀಮ ಅಂತ ಹೇಳಿದ್ರೆ ಒಂಥರ ಒಂದು ಡಿಫ್ರೆಂಟ್ ಅತಿ ಬುದ್ಧಿ ಶಕ್ತಿ ಇರುವಂತ ಆನೆ. ಮನುಷ್ಯರು ಯಾರು, ಜನಗಳು ಯಾರು ಎಲ್ಲ ಅರ್ತಿರುವಂತ ಆನೆ, ಎಲ್ಲರ ಜೊತೆ ಬೆರ್ತಿರುವಂತ ಆನೆ. ಆ ಆನೆಗೆ ಅಷ್ಟು ಸಿಟ್ ಮಾಡಿದಾರೆ ಇವರು. ಅಷ್ಟು ಸಿಟ್ ಬರೋ ರೀತಿ ಕಿರ್ಚ್ಕೊಂಡು ಹೋಗುತ್ತೆ ನಮ್ ಭೀಮ, ತಿರುಗ್ ನಿಲ್ತಾನೆ ಅಂತ ಹೇಳಿದ್ರೆ ಎಷ್ಟ್ರ ಮಟ್ಟಿಗೆ ಸತಾಯಿಸಿರ್ಬೋದು ಅಲ್ಲಿರುವಂತ
ಆ ಜನಗಳು ಅಂತ ಹೇಳಿ ನೀವೇ ಯೋಚನೆ ಮಾಡ್ಬೇಕಾಗುತ್ತೆ. ಆ ಕೂಲಿ ಕಾರ್ಮಿಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಆ ತೋಟದ ರೈತರು ಯಾರಿದ್ದಾರೆ, ಆ ರಸ್ತೆ ಯಾವ್ದು, ಯಾವ ಲೈನು ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಅದನ್ನ ನೋಡಿ ಅದನ್ನ ಅವ್ರ ಮೇಲೆ ಶಿಕ್ಷೆ ಜರುಗಿಸ್ಬೇಕು. ಯಾಕಂತ ಹೇಳಿದ್ರೆ ನೋಡಿ, ಹೊಸ ಹೊಸ ಆನೆಗಳು ಬರ್ತಾ ಇದಾವೆ. ಇವತ್ತು ಆನೆ ಬರೋ ತನಕ ಚೆನ್ನಾಗೇ ಇರುತ್ತೆ. ಇಲ್ಲಿ ತೋಟಗಳಿಗೆ ಬಂದಾಗ ಅದಕ್ಕೆ ಈ ರೀತಿ ತೊಂದರೆ ಕೊಟ್ಟು ಅದನ್ನ ಸುತ್ತ ಬರೋ ರೀತಿ ಮಾಡಿ ಮನುಷ್ಯರಿಗೆ ನೋಡಿದ್ರೆ ಸಾಕು ಅದು ಹೋಗಿ ದಾಳಿ ಮಾಡಿ ಅವ್ರನ್ನ ಸಾಯಿಸುವಂತ ಕೆಲಸ ಇವತ್ತು ಆನೆ ಮಾಡ್ತಾ ಇರುವಂತದ್ದು. ಇಂಥ ಕೆಲಸಗಳಿಗೇನೆ ಇವತ್ತು ಆನೆ ಕಂಡ್ರೆ ನೋಡಿ, ಅವನ್ ಲೈನ್ ಅಲ್ಲಿ ಹೊರಗೋಗುವಂತ ಆನೆ ರಸ್ತೆಯಲ್ಲಿ ಹೋಗ್ತಾ ಇದೆ ಅಂದ್ರೆ ಆ ಆನೆ ಮುಂದ್ಗಡೆ ಹೋಗ್ಬೇಕಂತ ಏನಿದೆ? ದೂರದಿಂದ ನಿಂತು ವಿಡಿಯೋ ಮಾಡ್ಲಿ, ಆ ಲೈನ್ ಒಳಗಡೆ ನಿಂತ್ಕೊಂಡೆ ಹಿಂದೆ ಒಬ್ಬ ವಿಡಿಯೋ ಮಾಡಿದಾನಲ್ಲ, ಆ ರೀತಿ ವಿಡಿಯೋ ಮಾಡ್ಲಿ. ಇವನು ಹೈ ಹೈ ಅಂತ ಏನ್ ದನಾನ ಅದು, ಇಲ್ಲ ನಾಯಿನ? ಆ ರೀತಿ ಒಂದ್ ದೊಡ್ಡ ಕಲ್ ತಗೊಂಡು ಹುಯ್ ಹುಯ್ ಅಂತ ಓಡಿಸ್ತಾನೆ, ಅಷ್ಟು ದೂರ ಹೋದ ತಕ್ಷಣ ಕಲ್ ಹೊಡಿತಾನೆ. ಇದೇ ಕೆಲ್ಸ ಎಲ್ರಿಗೂ ಗೊತ್ತು. ಸಿಂಗಲ್ ದಂತ ಇರುವಂತ ಆನೆ ನಮ್ ಭೀಮಾ ಆನೆ, ಅದಕ್ಕೆ ತೊಂದರೆ ಕೊಡಬಾರ್ದು, ಅದ್ ಯಾರಿಗೂ ಏನು ಮಾಡಲ್ಲ, ಅದ್ ತಾನಾಗ್ ತಾನ್ ಹೋಗುತ್ತೆ ಅಂತ ಹೇಳಿ ಇಂಥ ಕೆಲ್ಸ ಮಾಡ್ದವನಿಗೆ ಯಾವ್ದೇ ಕಾರಣಕ್ಕೂ ನಾವು ಬಿಡಕ್ಕಾಗಲ್ಲ. ನಾವಾದ್ರೂ ಇವತ್ತು ಅರಣ್ಯ ಇಲಾಖೆಯವರು ಇದನ್ನ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಅದ್ ಯಾವ ಜಾಗ ಏನು ಅಂತ ನಾವೇ ಹೋಗಿ ಅವನ್ನ ಕಾನೂನು ಮುಖಾಂತರ ಅವನಿಗೆ ಶಿಕ್ಷೆ ಕೊಡಿಸುವಂತ ಕೆಲಸ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇವತ್ತು ಅವ್ನ ಮೇಲೆ ಮಾಡಿರೋದು ಅದೇ ಬೇರೆ ಆನೆ ಮೇಲೆ ಮಾಡಿದ್ರು ಕೂಡ ಅದು ಲೈನ್ ಎಲ್ಲ ಪುಡಿ ಮಾಡಿ ಹಾಕೋದು. ಯಾಕಂತ ಹೇಳಿದ್ರೆ ಕಲ್ ತಗೊಂಡ್ ಹೊಡಿಯೋದಾಗಿರ್ಬೋದು, ತಿರುಗಿ ನಿಲ್ತು ಭೀಮ ಒಂದು ಮೃದು ಸ್ವಭಾವದ ಆನೆ ಆಗಿರುವತ್ತಿಗೆ ನಮ್ ಕಾಡಾನೆ ಭೀಮ ಇವತ್ತು ತಿರುಗಿ ನಿಂತು ಮತ್ತೆ ವಾಪಸ್ ಹೋಗಿದ್ದಾನೆ. ನೋಡಿ, ಇವತ್ತು ಅವನು ಹಿಂದಿ ಮಾತಾಡ್ತಾನೆ. ಅದ್ರಲ್ಲೇ ಗೊತ್ತು ಮಾಡ್ಬೇಕು ಅವನು ಹೊರ ರಾಜ್ಯದವನು ಅಂತ ಹೇಳ್ಬಿಟ್ಟು, ಕೂಲಿ ಕಾರ್ಮಿಕ ಅಂತ ಹೇಳ್ಬಿಟ್ಟು ಅವನಿಗೆ ತಕ್ಕ ಒಂದು ಶಿಕ್ಷೆ ಎಲ್ರಿಗೂ ಗೊತ್ತಾಗೋ ರೀತಿ ಕೊಟ್ರೆ ಇವತ್ತು ನಾಳೆ ದಿವಸ ಬೇರೆ ಯಾರು ಕೂಡ ಇಂಥ ಕೆಲಸ ಮಾಡಲ್ಲ ಅನ್ನೋದೇ ನಮ್ಮ ಉದ್ದೇಶ ಆಗಿದೆ. ಕಿರಣ್, ನೀವು ಆ ಭಾಗಕ್ಕೆ ಹೋಗಿ ಅವನ್ನ ಭೇಟಿ ಮಾಡಿ ಏನಾದ್ರು ಇಷ್ಟಪಡ್ತೀರಾ ಸರ್? ಅಲ್ಲಿ ನಾವು ನೋಡ್ತೀವಿ, ಈಗ ಸಕಲೇಶ್ಪುರ ತಾಲೂಕು ನಮ್ಗೆ ದೂರ ಅಲ್ಲ, ನಾವೆಲ್ಲಾ ಕಡೆ ಓಡಾಡಿರುವಂತ ಜಾಗಗಳು. ಅದ್ ಯಾವ್ದು ಲೈನ್ ಯಾವ ರಸ್ತೆ ಅಂತ ಹೇಳ್ಬಿಟ್ಟು ನಾವು ನೋಡಿ ಅದನ್ನ ತಿಳ್ಕೊಂಡು ಅದ್ರ ಮೇಲೆ ಅಲ್ಲಿ ಯಾರು ಇದ್ದಿದ್ ಅವತ್ತಿನ ಮಟ್ಟಿಗೆ, ಯಾರ ಆ ವಿಡಿಯೋದಲ್ಲಿ ಕಲ್ಲು ಬೀಸ್ತಿರೋನ್ ಯಾರು ಅಂತ ನೋಡ್ಬಿಟ್ಟು ಅವನ ಮೇಲೆ ಒಂದು ಕ್ರಮ ಜರುಗಿಸುವಂತ ಕೆಲಸ 100ಕ್ಕೆ 100 ನಾವು ಮಾಡೇ ಮಾಡ್ತೀವಿ ಕಿರಣ್.